ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರುವಂತಹ ಗಿಲ್ಲಿಯ ಊರ ಮಳವಳ್ಳಿಯಲ್ಲಿ ನಾವಿದ್ದೀವಿ. ಮಳವಳ್ಳಿಯಲ್ಲಿ ಈಗ ಬೃಹತ್ ಪ್ರಮಾಣದ ಮೆರವಣಿಗೆಗೆ ಈಗ ಮಳವಳ್ಳಿ ಮತ್ತು ಗಿಲ್ಲಿಯ ಎಲ್ಲ ಅಭಿಮಾನಿಗಳು ಸಜ್ಜಾಗಿದ್ದಾರೆ. ವಿಜಯೋತ್ಸವವನ್ನು ಬಹಳ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಗಿಲ್ಲಿಯ ಆತ್ಮೀಯರಾಗಿರ್ತಕ್ಕಂತಹ ದುನಿಯಾ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ ಗಿಲ್ಲಿ ಸೀಸನ್ 12 ವಿನ್ ಆಗಿದೆ? ತುಂಬಾ ಖುಷಿ ಸರ್, ತುಂಬಾ ಅಂದ್ರೆ ತುಂಬಾ ಖುಷಿ ಸರ್, ಹೇಳ್ಕೊಳಕ್ ಆಗ್ತಾ ಇಲ್ಲ. ನಾವು ರಾತ್ರಿಯಲ್ಲಿ ಸ್ಟುಡಿಯೋದಲ್ಲೇ ಇದ್ದೋ, ನಿನ್ನೆ ರಾತ್ರಿ ಗಿಲ್ಲಿಯವ್ರ ಜೊತೆಲೇನೆ ಅಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ತವರೂರಲ್ಲಿ ನೋಡ್ತಾ ಇದೀವಲ್ಲ ಸಂಭ್ರಮ, ಗಿಲ್ಲಿಯವರ ತವರೂರಲ್ಲಿ. ಇದು ಅಂದ್ರೆ ತುಂಬಾ ಗ್ರೇಟ್ ಸರ್. ಇದು ನಮಗೆ ಖುಷಿ ವಿಚಾರ. ಏಕಾಏಕಿ ಹೆಂಗೆ ತಯಾರು ಮಾಡ್ಕೊಂಡ್ರಿ ಊರಲ್ಲೆಲ್ಲ ವಿಜಯೋತ್ಸವ ಆಚರಿಸಬೇಕು, ಸಂಭ್ರಮಾಚರಣೆ ಏನಿಲ್ಲ ಸರ್. ಇದು ನಿನ್ನೆ ಬೆಳಿಗ್ಗೆ ನಮ್ಮ ಇನ್ನು ದಡಪುರ ಗ್ರಾಮದ ಬಸವರಾಜು ಅಂತ ಇದ್ದಾರೆ ಸರ್, ಅವ್ರ ಸ್ನೇಹಿತರು ಮತ್ತೆ ನಾವು ನಮ್ಮ ಕಲ್ಲರೆಪುರ ಮಂಜಣ್ಣ ನಮ್ಮೆಲ್ಲ ಸ್ನೇಹಿತರು ಸೇರಿ ನಿನ್ನೆ ಬೆಳಿಗ್ಗೆ ಕುತ್ಕೊಂಡು ಮಾತಾಡಿದ್ದೆ ಸರ್. ಹೋಗೋಣ ಏನಾದ್ರು ಮಾಡಬೇಕು ಏನಾದ್ರು ಅಂತ. ನಿನ್ನೆ ಒಂದು ದಿನದಲ್ಲಿ ಸರ್ ನಾವು ಮೊದಲಿಗೆ ಆರಕ್ಷಕ ಠಾಣೆಗೆ ಹೋದೋ, ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಸರ್ ಅವರಲ್ಲಿ. ಆಯಿತು ಮಾಡ್ರಪ್ಪ, ನಮಗೂ ತುಂಬ ಖುಷಿ ಅಲ್ಲ, ತಾಲೂಕಿಗೆ ಒಂದು ಒಳ್ಳೆ ಹೆಸರು ಬಂದಿದೆ, ಇಡೀ ತಾಲೂಕಿನ ಇವತ್ತು ದೇಶ ನೋಡ್ತಾ ಇದೆ, ಮಾಡಿರಿ, ನಿಮ್ಗೆ ಏನು ಬೆಂಬಲ ಸಪೋರ್ಟ್ ಎಲ್ಲ ಬೇಕು ನಿಮಗೆ ನಾವು ಅರೇಂಜ್ ಮಾಡಿಕೊಡ್ತೀವಿ ಅಂತೇಳಿ ಅವ್ರು ಪ್ರೋತ್ಸಾಹ ಕೊಟ್ಟ ನಂತರ ನಾವು ಕೆಲಸ ಕಾರ್ಯದಲ್ಲಿ ಚುರುಕಾದ ಸರ್. ನಾವು ಅಂದ್ರೆ ನಿನ್ನೆ ನೀವು ಸ್ಟುಡಿಯೋದಲ್ಲೇ ಇದ್ರಿ? ನಿನ್ನೆ ಅಲ್ಲೇ ಇದ್ದ ಸರ್. ವಿನ್ ಆದ್ಮೇಲೆ ಅವರು ನಾವು ಒಂದು ಬೇರೆ ಒಂದು ಕಡೆ ಹೇಳಲ್ಲ ಪ್ಲೇಸು, ಆ ಪ್ಲೇಸಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬೆಳಿಗ್ಗೆವರೆಗೂ ಅಲ್ಲೇ ಇದ್ದೋ. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಗೆ ಬಂದಿದ್ದು ಸರ್. ಅಂದ್ರೆ ಫೈನಲ್ ಅಲ್ಲಿ ಕಿಚ್ಚ ಸುದೀಪ್ ಗಿಲ್ಲಿ ಕೈ ಎತ್ತಿದಾಗ ಅನೌನ್ಸ್ ಮಾಡಿದಾಗ ನಾವು ಇಲ್ಲಿಂದ ಹೋಗ್ತಾ ಹೊರಗಡೆ ಇದ್ದೋ. ಅವಾಗ ನಾವು ಹೊರಗಡೆ ಇದ್ದೋ ನಾವಾಗ. ಯಾಕಂದ್ರೆ ಇಲ್ಲಿ ನಮಗೆ ಮಳವಳ್ಳಿ ನಾವು ಫ್ಲೆಕ್ಸ್ ಬಂಡಿಂಗ್ಸ್ ಎಲ್ಲ ಹಾಕ್ಸ್ಬೇಕಾಗಿತ್ತಲ್ಲ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಆಯೋಜನೆ ಏನೇನು ಮಾಡಬೇಕಿತ್ತು ನೆನ್ನೆ ಪೂರ್ವವಾಗಿ ನಾನೆಲ್ಲ ಸಿದ್ಧತೆ ಮಾಡಿ ರಾತ್ರಿ ನಾವು ಇಲ್ಲಿಂದ ಹೊರಟಿದ್ದು ಸರ್. ನಾವು ರಾತ್ರಿ ಹೊರಟಿ ಅವರು ವಿನ್ನರ್ ಆಗಿದ ತಕ್ಷಣ ನಾವು ಅವ್ರನ್ನ ಮೀಟ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಗೆ ಬಂದು ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣವಾಗಿ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಗಿಲ್ಲಿಯವರಿಗೆ ನಾವು ಮಾಹಿತಿ ಕೊಟ್ಟು ಆ ನಂತರ ಇಲ್ಲಿಗೆ ಬಂದು ನಾವು ಈಗ ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಎಷ್ಟು ಖುಷಿಯಲ್ಲಿದ್ದಾರೆ ಗಿಲ್ಲಿ ಅವರು? ಏನಂದ್ರು, ಏನು ಕತೆ? ಮೊದಲು ನಾನು ಊರಿಗೆ ಬರಬೇಕು, ನನ್ನ ಜನ ನೋಡಬೇಕು, ನಾನು ಒಳಗಡೆ ಇದ್ದು ಏನೂ ಗೊತ್ತಾಗಿಲ್ಲ, ನೀವು ಮೊಬೈಲ್ಗಳಲ್ಲಿ ಈಗ ತೋರಿಸ್ತಾ ಇದ್ದೀರಾ, ನನಗೆ ನಾಳೆ ಹೆಂಗೆ ಏನು ಅಂತಲೇ ಗೊತ್ತಿಲ್ಲ, ಭಯ ಆಗ್ತಾ ಇದೆ. ಇನ್ಮೇಲೆ ನನಗೆ ಇನ್ನೂ ಭಯ ಜಾಸ್ತಿನೇ. ಆ ಖುಷಿದೆ ಜೊತೆಗೆ ಜವಾಬ್ದಾರಿ. ಅಷ್ಟು ಖುಷಿಯಾಗಿದ್ದಾರೆ. ಇಲ್ಲಿಗೆ ಬಂದ ಮೇಲಂತೂ ಅವರು ಗಿಲ್ಲಿ ತಂದೆ ತಾಯಿ ಏನಂತಾರೆ? ಸರ್ ಅವರು ತುಂಬ ಖುಷಿಯಾಗಿದ್ದಾರೆ ಬಿಡಿ ಸರ್. ನಿಜವಲ್ಲೂ ಇಂಥ ಒಂದು ಮಗನನ್ನು ಪಡೆದ ಅಂಥ ತಂದೆ ತಾಯಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಏನ್ ಹೇಳ್ತೀರಿ ಗಿಲ್ಲಿ ಗೆದ್ದಿದ್ರ ಬಗ್ಗೆ? ಸರ್, ಯೂತ್ಸ್ ಅಂತ ಬಂದ್ರೆ ಇನ್ಸ್ಪಿರೇಷನ್ ಯಾರು ನೋಡಿ ಕಲಿಬೇಕು? ನಮ್ ಗಿಲ್ಲಿ ಅವ್ರ ನೋಡಿ ಕಲಿಬೇಕು ಸರ್. ನಾನು ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಕ್ಕೆ ಫ್ಯಾನ್ ಆಗಿದ್ದೀನಿ ಅಂತ, ನಾನು ಒಬ್ಬ ITI ಸ್ಟೂಡೆಂಟು. ITI ಸ್ಟೂಡೆಂಟ್ ಅಂತ ಹೇಳದ್ನ ಎಷ್ಟು ಸಲ ಹೇಳಿದ್ದಾರೆ ಅಂದ್ರೆ, ಪ್ರತಿಯೊಬ್ಬ ಸ್ಟೂಡೆಂಟ್ಸು ವೇಸ್ಟ್ ಅಂತ ಅನ್ಕೋಬಾರ್ದು, ಆ ತರ ಒಂದು ಮೆಸೇಜ್ನು ಕೊಟ್ಟಿದ್ದಾರೆ. ಈ ತರ ಬೆಳಿಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ರಾಜಕೀಯ ವ್ಯಕ್ತಿ ಬೆಳಿಬೇಕಂದ್ರೆ ಎಷ್ಟೋ ಲಕ್ಷ ಕೋಟಿ ಗಟ್ಟಲೆ ಸುರಿಬೇಕು ಸರ್. ತನ್ನ ನಗ್ಸೋದ್ರ ಮುಖಾಂತರ ಜನಗಳನ್ನೆಲ್ಲ ಗೆದ್ದು ಸಂಪಾದನೆ ಮಾಡಿರೋ ಜನ ಲೈಫಲ್ಲಿ ಯಾರಿಗೂ ಸುಧಾ ಮಾಡೋಕ್ಕಾಗಲ್ಲ. ಗಿಲ್ಲಿ ಅವ್ರು ಹೇಳವ್ರೆ ಸರ್, ಗೆದ್ರೆ ಇಗ್ಬಾರ್ದು, ಸೋತ್ರೆ ಕುಗ್ಗಲ್ಲ ಅಂತ ಹೇಳವ್ರೆ. ಅದೊಂದು ಮಾತೆ ಸಾಕು ಸರ್ ಜನಗಳನ್ನ ಮನ್ಸು. ಇನ್ನು ಜನಗಳ ಮನಸ್ಸಲ್ಲಿ ಒಂದು ಶಾಶ್ವತ ಉಳ್ಕತಾನೆ ಸರ್. ಅವ್ನು ಟ್ಯಾಟು ಹಾಕ್ಸೋರಾಗಿರ್ಬೋದು, ಅವ್ನಿಗೆ ತೋರಿಸ್ತಾ ಇರೋ ಅಭಿಮಾನ ಆಗಿರ್ಬೋದು. ಇದ್ರ ಮುಂದೆ ಅವ್ನಿಗೆ ಯಾವ ದುಡ್ಡು 60 ಲಕ್ಷ ಗೆದ್ದಿರ್ಬೋದು ಸರ್, ಆದ್ರೆ ಕೋಟಿ ಜನರ ಮನ್ಸು ಗೆದ್ದವನೆ. ಇದು ಸರ್ ನಮ್ ಗಿಲ್ಲಿ ಅಂದ್ರೆ. ಗಿಲ್ಲಿಗೆ ಸ್ಟುಡಿಯೋ ಮುಂಭಾಗ ನೆನ್ನೆ 2 ಗಂಟೆಲ್ಲೂ ಕೂಡ ಲಾಠಿ ಚಾರ್ಜ್. ಅಷ್ಟು ಅಭಿಮಾನಿಗಳಿದ್ರು ನೆನ್ನೆಯಲ್ಲಿ ಸರ್. ಇನ್ನೊಂದು, ನಾವು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ ನೆನ್ನೆಯಲ್ಲಿ. ನಾವು ಪ್ರತಿಯೊಬ್ಬರನ್ನು ಮಾತಾಡ್ಸಿದ್ವಲ್ಲ, ಬಾಗಲಕೋಟೆ, ಬಿಜಾಪುರ, ಬೆಳಗಾಮು. ನಾವೇ ಇಬ್ಬರು ಹುಡುಗರನ್ನ ನಾವು ಬಿಡದಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ದೋ. ಅಣ್ಣ ನಮಗೆ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಣ್ಣ, ನಾವು ಬೆಳಗಾಮಿಂದ ಬಂದ್ಬಿಟ್ಟಿದ್ದೀವಿ, ದಯವಿಟ್ಟು ಬನ್ನಿ ಅಂದರು. ಪಾಪ ನಾವು ಅವ್ರನ್ನ ಡ್ರಾಪ್ ಮಾಡಿ ರೈಲ್ವೆ ಸ್ಟೇಷನ್, ಯಾಕೆಂದರೆ ನಮ್ಮ ರೋಡ್ಗೊಂದು ಖುಷಿನ ಸಂಭ್ರಮಿಸಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಅವ್ರು ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಬಿಟ್ಕೊಡಿ ಅಂದ್ರಲ್ಲ, ನಾವು ಅಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಸರ್? ಹಾಗಾಗಿ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಮತ್ತೆ ನಾವು ಸ್ಟುಡಿಯೋ ಹತ್ರಕ್ಕೆ ವಾಪಸ್ ಬಂದ ಸರ್. ಅಂದರೆ ಬೇಸಿಕಲಿ ಮಂಡ್ಯ ಅನ್ನೋದು ಒಂದು ರಾಜಕೀಯದ ಹಾಟ್ಸ್ಪಾಟ್. ಇದು ಇಲ್ಲಿ ರಾಜಕಾರಣ ಬಹಳ ಜೋರಾಗಿ ನಡೆಯುತ್ತೆ, ವೋಟಿಂಗ್ಗಳಾಗಿರ್ಬೋದು, ಎಲ್ಲ ಆಗಿರ್ಬೋದು. ಹಾಗೆ ರಾಜಕಾರಣಿಗಳಿಗಾದ್ರೆ ಇಷ್ಟೊಂದು ಓಟ್ ಬಿದ್ದಿದ್ದೇನೋ ಇಲ್ವೋ, ಜನ ಓಟ್ ಹಾಕ್ಸಿದಾರೋ ಇಲ್ವಪ್ಪ? ಗಿಲ್ಲಿಗೆ ಹಾಕ್ಸ್ತಿದ್ದಾರೆ, ಗಿಲ್ಲಿಗೆ ಅಷ್ಟು ಓಟ್ ಬಿದ್ದಿದೆ. ಏನು ಹೇಳ್ತೀರಿ ಇದಕ್ಕೆ? ಮುಂದೆ ಗಿಲ್ಲಿ ರಾಜಕಾರಣಕ್ಕೆ ಬರಬೇಕು ಅನ್ನೋಂಥ ಆಕಾಂಕ್ಷೆ, ಆಶಯ ಸರ್? ದಯವಿಟ್ಟು ಬೇಡ ಸರ್, ಮುಂದಿನ ಭವಿಷ್ಯ ಅದು, ದಯವಿಟ್ಟು ಬೇಡ ಸರ್. ಅದ್ರ ಬಗ್ಗೆ ನಾವೀಗ ಮಾತಾಡೋ ಕೊಡ್ಬೋದು, ಅದು ಅವ್ರ ವೈಯಕ್ತಿಕ. ನಾವಿರೋದು ಹೇಳ್ತೀವಲ್ಲ ಸರ್, ಅದು ಅವ್ರ ವೈಯಕ್ತಿಕ ವಿಚಾರ, ಅದು ಬೇಡ. ಈಗ ಹೇಗಿದ್ದಾರೆ ಜನರ ಮನಸ್ಸಿಗೆ ಗೆದ್ದಿದ್ದಾರೆ. ಈಗ ಇಲ್ಲಿ ಆ ಪಕ್ಷ ಈ ಪಕ್ಷ ಇಲ್ಲ, ಆ ಜಾತಿ ಈ ಜಾತಿ ಇಲ್ಲ, ಆ ಧರ್ಮ ಈ ಧರ್ಮ ಅನ್ನೋದಿಲ್ಲ. ಇಲ್ಲಿರೋದು ಒಂದೇ ಮನುಷ್ಯತ್ವ. ಎಲ್ಲರೂ ಸೇರಿ ಇಡೀ ಇಂಡಿಯಾ, ಕರ್ನಾಟಕ ಎಲ್ಲ ಜನತೆ ಕೂಡ ಇವತ್ತು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ. ಆ ಗಿಲ್ಲಿ ಹಾಗೆಯೇ ಉಳ್ಕೊಳ್ಳಿ ಸರ್. ಈಗ ಹೇಗೆ ಜನ ಪ್ರೀತಿ ವಿಶ್ವಾಸ ಹೊಸಿದಲ್ಲ, ಈ ಪ್ರೀತಿ ವಿಶ್ವಾಸನ ಅವರು ಕೊನೆಯವರೆಗೂ ಹಾಗೆಯೇ ಕಾಪಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಸಾಕು ಸರ್.
ಅಂದರೆ ನೀವು ಅಷ್ಟು ಆತ್ಮೀಯರಾಗಿದ್ದರು, ಗಿಲ್ಲಿ ಅಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂತ ಗೊತ್ತಿದ್ರು, ಎಲ್ಲ ಎಪಿಸೋಡ್ಗಳನ್ನು ನೋಡಿದ್ರು ಕೂಡ ಕೊನೆ ಹಂತದಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವರು ಕಾಂಪಿಟೇಷನ್ ಆಗ್ತಿದ್ದಾರೆ ಗಿಲ್ಲಿಗೆ, ಎಲ್ಲೋ ಒಂದು ಕಡೆ ಗಿಲ್ಲಿ ಎಡು ಬಿಡ್ತಾನೇನೋ. ಯಾಕಂತಂದರೆ ಈ ಹಿಂದಿನ ಸೀಸನ್ ಹಿಸ್ಟ್ರಿಗಳಲ್ಲಿ ನೋಡಿದಾಗ ಯಾರು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅವ್ರು ರನ್ನರ್ ಅಪ್ ಆಗ್ಬಿಟ್ರು, ವಿನ್ನರ್ ಆಗಲಿಲ್ಲ. ಸೊ ಆ ಸಾಲಲ್ಲಿ ಗಿಲ್ಲಿ ಏನಾದರೂ ಬಂದ್ಬಿಡ್ತಾನೆ ಅಂತ ಅನ್ಸುತ್ತಾ? ಒಂದು ಭಯ ಇದೆ. ಕೊನೆಯ ಒಂದು 2-3 ವಾರಗಳ ಇದ್ದಾಗ ಆ ಭಯ ಕಾಡ್ತು, ತುಂಬ ಕಾಡ್ತು. ಒಪ್ಕೋಬೇಕಾದ್ದೆ ಸರ್, ಅಭಿಮಾನಿ ಇರ್ಬೋದು, ಇರೋ ಸತ್ಯ ಹೇಳಬೇಕು. ಕೊನೆ ಒಂದು ಕಾರ್ಯಕ್ರಮ ಮುಗಿಯೋ 2-3 ವಾರಗಳ ಹಿಂದೆ ಆ ರೀತಿ ಒಂದು ಸಿಚುವೇಶನ್ ಸೃಷ್ಟಿ ಆಯಿತು. ಇನ್ನೊಂದೇನಂದ್ರೆ ಸರ್, ಆ ಸಿಚುವೇಶನ್ ಸೃಷ್ಟಿ ಆದಾಗ ನಾವು ಒಂದು ಸ್ವಲ್ಪ, ಆದರೆ ಅವರೇ ಹೇಳಿದ್ರಲ್ಲ, ಭಯ ಪಡಬಾರ್ದು, ನವರ್ಸ್ ಆಗಬಾರ್ದು, ಧೈರ್ಯದಿಂದ ಮುನ್ನುಗ್ಗಬೇಕು. ಧೈರ್ಯದಿಂದ ಮುನ್ನುಗ್ಗಿದಾಗ ಸಾಧಿಸ್ಬೋದು, ಏನು ಸಾಧನೆ ಬೇಕಾದ್ರೂ ಮಾಡ್ಬೋದು. ಅದು ಅವರೇ ಹೇಳ್ಕೊಟ್ಟಿದ್ದಾರೆ. ಭಯ ಅನ್ನೋದಕ್ಕಿಂತ ಈಗ ನೀವು ಕೇಳಿದ್ರಲ್ಲ, ಗಿಲ್ಲಿ ಎಲ್ಲಿ ಎಡುತ್ತಾನೋ ಅದರಲ್ಲೇನು ಡೌಟ್ ಇರಲಿಲ್ಲ ಸರ್ ನಮಗೆ. ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಥರ ನ್ಯೂಸ್ ಬಂದ್ಬಿಡ್ತು ಸರ್. ಅಲ್ಲಿ ಸ್ವಲ್ಪ ನಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಥರ ನ್ಯೂಸ್ ಬಂದ್ಬಿಡ್ತು ಸರ್. ಅಲ್ಲಿ ಸ್ವಲ್ಪ ನಾವು ಜನಗಳು ಕನ್ಫ್ಯೂಸ್ ಆಗಿದ್ವಿ ಅಷ್ಟೇ. ಅಂದರೆ ಈಗ ಅದು ಯಾವ ಥರ ನ್ಯೂಸು ಏನು ಅಂತ ಹೇಳೋದು ಬೇಡ, ಬಟ್ ಬೇರೆ ಥರ ನ್ಯೂಸಲ್ಲಿ ನಮ್ಗೆ ಸ್ವಲ್ಪ ಭಯ ಆಯಿತು, ಕನ್ಫ್ಯೂಸ್ ಆಯಿತು. ಈ ಥರನೂ ಆಗುತ್ತಾ ಆಗಲ್ಲ ಅನ್ನೋ ನಂಬಿಕೆ ಒಂದಿತ್ತು ಸರ್. ನಾನು ಕಿಚ್ಚ ಸುದೀಪ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅವರು ಯಾವುದೇ ಕಾರಣಕ್ಕೂ ಅನ್ಯಾಯದ ಪರವಾಗಿ ಹೋದವರಲ್ಲ, ಅದರಿಂದ ಅದೊಂದು ನಂಬಿಕೆ ಇತ್ತು. ಬಟ್ ಈ ಸೋಷಿಯಲ್ ಮೀಡಿಯಾಗಳು ಕೆಲವು ನ್ಯೂಸ್ಗಳಿಂದ ಒಂಚೂರು ಕನ್ಫ್ಯೂಸು, ಭಯ ಅನ್ನೋದಿತ್ತು ಸರ್ ಅಷ್ಟೇ. ಅದು ಬಿಟ್ಟರೆ ಪಕ್ಕ ಗೆದ್ದೇ ಗೆಲ್ತಾನೆ ಅಂತ 100% ಕಾನ್ಫಿಡೆಂಟ್ ಇತ್ತು ಸರ್ ಎಲ್ಲ ಅಭಿಮಾನಿಗಳಿಗೂ ಅಷ್ಟೇ ಸರ್ ಹೇಳೋದು. ನಾವು ತಲಕಾಡಿಂದ ಬಂದಿವಿ, ಉಪಾಧ್ಯಕ್ಷ ತಲಕಾಡು ಪಂಚಾಯತಿಯಿಂದ ಸರ್. ಇಲ್ಲಿ ನೋಡಿ ಖುಷಿ ಆಯ್ತದೆ ಸರ್. ಈ ಮಳವಳ್ಳಿ ಪಟ್ಟಣ ನೋಡ್ಬಿಟ್ಟು ಭಾಳ ಖುಷಿ ಆಯ್ತದೆ ಸರ್ ನಮಗೆ. ಜೊತೆಲಿ ನನ್ನ ಮಗಳು ಒಬ್ಬಳು 2ನೇ ಕ್ಲಾಸು ಮತ್ತು UKG, ಅವಳು ಪ್ರತಿದಿನ ಬಿಗ್ ಬಾಸ್ ನೋಡಿದ್ರೆ ಮಲಗೋದೇ ಇಲ್ಲ ಅವರು. ಆ ಥರ ಕ್ರೇಜ್ ಆಗ್ಬಿಟ್ಟೆ ಸರ್. ಈ 11 ಕ್ರೇಜಲ್ಲಿ ಯಾವತ್ತು ನಾವು ನೋಡ್ತಿರಲಿಲ್ಲ, ಬಂದ ಒಂದು 10 ನಿಮಿಷ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೋ. ಈ 12ನೇ ಸೀಸನಲ್ಲಿ ಪ್ರತಿದಿನ ನೋಡಿದ್ದೀವಿ ಸರ್. ಏನು ಹೇಳ್ತೀರಿ ಗಿಲ್ಲಿ ನಟನ ಆಟದ ಬಗ್ಗೆ? ಆಟ ಬಗ್ಗೆ ಚೆನ್ನಾಗಿ ಆಡಿದ್ರೆ ಸರ್, ಅದ್ರಲ್ಲೇನು ಎರಡು ಮಾತಿಲ್ಲ. ಚೆನ್ನಾಗಿ ಪ್ರತಿಯೊಂದು ಕಾಂಪಿಟೇಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ರೈತರ ಮಗ ಆದ್ರೂ ಇವತ್ತು ಬಡವನಾದ್ರೂ ಇವತ್ತು ಆಟದಲ್ಲಿ ತೋರಿಸ್ಬೇಕು ಅಂತ ಗಿಲ್ಲಿ ನಟ ಅಂತ ಟ್ಯಾಲೆಂಟು ಇನ್ನು ಜಗತ್ತಲ್ಲಿಲ್ಲ. ಆದರೂ ಆಟದಲ್ಲಿ ಚೆನ್ನಾಗಿ ತೋರಿಸಿದ್ರು. ಆದರೆ ನಾವು ಅಕ್ಕಪಕ್ಕ ಊರಿನವ್ರಿಗೆ, ನಾವು ಕಲ್ಲಾರಪುರ, ಬಂಡೂರು, ದಡಪುರ ಎಲ್ಲ ಒಂದೇ ಅಕ್ಕಪಕ್ಕನೇ. ನಾನಿರೋದು ರಾಮನಗರ ವಾಸ. ಅಂದರೂ ಅಲ್ಲಿಂದ ಬಂದು ಅಭಿಮಾನಕ್ಕೆ ಸಲುವಾಗಿ ನಾನು ಬರಬೇಕಂತಂತ ನನಗೆ ಆಟ ಛಲ ಬಿಡ್ತು. ನಾನು ಬಂದು ಇವತ್ತು ಅಭಿಮಾನಕ್ಕೆ ಸಲುವಾಗಿ ನಾವು ಟ್ಯಾಲೆಂಟ್ ತೋರಿಸ್ಬೇಕು. ಅವನಿಗೂ ಒಂದು ಸ್ವಲ್ಪ ಅಭಿಮಾನಕ್ಕೆ ನಾವು ಇದು ನಮ್ಮೂರು ಹುಡುಗ, ಇನ್ನು ಬೇರೆ ಇಲ್ಲ. ನಮ್ಮ ಇಡೀ ಕರ್ನಾಟಕಕ್ಕೆಲ್ಲ ಎಡಿಟೆಂಟ್ ಕೊಟ್ಟದ್ದು, ಬೇರೆ ರಾಜ್ಯದಲ್ಲೆಲ್ಲ ಇವತ್ತು ಒಳ್ಳೆ ಎಲ್ಲ ಅವನಿಗೆ ಅಭಿಮಾನ ಐತೆ, ಅಭಿಮಾನಿಗಳು ಜಾಸ್ತಿ ಐತೆ. ಇವತ್ತು ರಜನಿಕಾಂತ್ ಕೂಡ ಅವನಿಗೆ ಅಭಿಮಾನ ಜಾಸ್ತಿ. ಇವತ್ತು ಅವರು ಡೈಲಿ ನೋಡೋರಂತೆ. ನಮಗೆ ಇವತ್ತೆಲ್ಲ ನ್ಯೂಸಲ್ಲೆಲ್ಲ ನೋಡಿದ್ದೀನಿ, ದಿನ ನ್ಯೂಸಲ್ಲಿ ಪ್ರತಿಯೊಂದು ನನ್ನ ಮಕ್ಕಳು ಎಲ್ಲ ನೋಡಿ ಇವತ್ತು ಆ ಅಭಿಮಾನ ಈ ಜಗತ್ತಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತು ಕಾರಣಕ್ಕೂ ಇಲ್ಲ. ಆ ರೀತಿ ನಮಗೆ ಮೈ ಜುಮ್ ಅನ್ನಿಸುವಂತೆ ಆಟ ತೋರಿಸಿದ್ದಾರೆ. ಅಣ್ಣ ಬೆಂಗಳೂರಿಂದ ಬಂದಿದ್ದೀನಿ, ಬನಶಂಕರಿ. ಅಯ್ಯೋ ಸೂಪರ್. ನಾನು ಪ್ರತಿಯೊಂದು ಎಪಿಸೋಡು ನೋಡಿದ್ದೀನಿ ನಾನು. ಗಿಲ್ಲಿ ಮಾತ್ರ ಸೂಪರ್. ಗಿಲ್ಲಿ ಅಣ್ಣ, ಇವತ್ತು ಗಿಲ್ಲಿ ಅಣ್ಣ ಅಂತ ಅನ್ಬೇಕಷ್ಟೇ. ನಾವು ದೊಡ್ಡವರಾದ್ರೂ ಅಣ್ಣ ಅನ್ನಂತೆ ಒಂದು ಬೆಲೆ ಕೊಡಬೇಕು. ಅದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗ ಅನಿಸ್ತು ಅಂದ್ರೆ ಫೈನಲ್ ಅಂತರ ಬಂದ್ಬಿಡ್ತು ಅಂದ್ರೆ ಗೆಲ್ಲದೆ ಗಿಲ್ಲಿ ಅಂತ ನಮಗೆ ಗೊತ್ತಾಯ್ತು. ಗೊತ್ತು ಸಾ, ಗೆಲ್ಲದೆ ಗಿಲ್ಲಿ ಅಂತ ಗೊತ್ತು. ಅದು ಅಶ್ವಿನಿ ಗೌಡನ ಬಗ್ಗೆ ಒಂಚೂರು ಇದಾಗಿತ್ತು, ಆದ್ರೆ ಗೆಲ್ಲದೆ ಗಿಲ್ಲಿ ಅಂತ ನಮಗೆ ಗೊತ್ತಿತ್ತು. ಆದ್ರೆ ಪಾಪ ಕಾವ್ಯನು ಗೆಲ್ಬೇಕಾಯ್ತು, ಅದೇನೋ ಕಾರಣಾಂತರದಿಂದ ಪಾಪ. ಈ ಗಿಲ್ಲಿ ಮತ್ತು ಕಾವ್ಯ ಇಬ್ರದು ಕೆಮಿಸ್ಟ್ರಿ ಸೂಪರ್ ಸೂಪರ್. ಚೆನ್ನಾಗಿದ್ದಾರೆ. ಒಂದು ಮೂವಿ ನೋಡ್ದಂಗ ಆಗೋಯ್ತು. 2-3 ನಿಮಿಷ ಮೂವಿ, 2-3 ಗಂಟೆ ಮೂವಿ ನೋಡ್ದಂಗ ಆಗೋಯ್ತು. ಲಾಸ್ಟ್ ಫೈನಲ್ ಅದು ಹೆಂಗಿದೆ ಅಂದ್ರೆ ಹೆಂಗ್ ಉಲ್ಟಾ ಪಟ್ಟಾಯ್ತು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. 4 ಅವರಲ್ಲಿ ನಮ್ಗೆ ತುಂಬಾ ಖುಷಿ ಆಗೋಯ್ತು ಅದು. ಅಂದ್ರೆ ಗಿಲ್ಲಿ ಕಾವ್ಯ ಜೋಡಿ ಸೂಪರ್. ರಿಯಲ್ ಲೈಫ್ ಅಲ್ಲಿ ಒಂದಾಗಬೇಕು. ನಮ್ಗೆ ಅದು ಖುಷಿನೇ ಇದೆ. ಅವರಿಬ್ರು ಹಂಗೆ ಇರ್ಲಿ, ಇನ್ ಮುಂದೆನೂ ಚೆನ್ನಾಗಿರ್ಲಿ ಅಂತ ನಮ್ಗೆ ಅದು ಖುಷಿ. ಇಲ್ಲಿಗೆಲ್ಲ ನಿನ್ನೆ ದಿನ ವೋಟ್ ಹಾಕಿದ್ದೀವಿ. ಗೆಲ್ತು ಸಂತೋಷ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಊರಿಗೆ ಹೋಗ್ಬೇಕು, ಆ ಅಪ್ಪನ ನೋಡಬೇಕು, ಫೋಟೋ ಹೊಡ್ಸ್ಕೋಬೇಕು ಆಸೆಗೆ ಕುಣಗುಲಿಂದ ಬಂದಿದ್ದೀನಿ. ಮೊದಲೇ ದಿನದಿಂದ ನೋಡ್ತಿದ್ರಿ ಬಿಗ್ ಬಾಸ್? ನೋಡ್ತಾ ಇದ್ದೀವಿ. ಅಶ್ವಿನಿ ಗೌಡ್ರು ಕಾಂಪಿಟೇಷನ್ ಆಗ್ಬೋದು ಅಂದರು. ಏನು ಅವ್ರ ಗೌಡ್ರು ಹಿಂಗೆ ಏನೋ ಒಂದು ಬಂತು, ಆದರೆ ಈ ಅಪ್ಪನಿಗೆ ವೋಟ್ ಜಾಸ್ತಿ ಬರ್ತಲ್ಲ, ಜನ ಇಷ್ಟಪಟ್ಟಿದ್ದಕ್ಕೆ ಅವ್ರು ಗೆದ್ದಿದ್ದು. ನಮಗೆಲ್ಲ ಮನೋರಂಜನೆ ಕೊಟ್ಟವ್ರೆ, ಅದರಿಂದ ಕುಣಗುಲಿಂದ ನಾವು ಬಂದಿದ್ದೀವಿ ಸರ್. ಅವ್ರು ನೋಡ್ಕೊಂಡು ಅವ್ರು ಊರಿಗೆ ಹೋಗಿ ಆ ಅಪ್ಪನ ನೋಡಿಕೊಂಡು ಹೋಗ್ತೀವಿ. ಯಾಕಷ್ಟು ಅಭಿಮಾನ ಯಾಕೆ ಅಂತ? ಯಾಕೆ ಅಂದರೆ ನಮಗೆ ಸಂತೋಷ ಕೊಟ್ಟವ್ರಲ್ಲ. ಮನುಷ್ಯನಿಗೆ ದುಡ್ಡು ಕೊಟ್ಟರೆ ಸಿಗಲ್ಲ, ಎಷ್ಟೋ ಟೆನ್ಷನ್ ಇರ್ತದೆ. ಅವ್ರನ್ನ ನೋಡ್ತಾ ಒಂಥರ ಏನೋ ಮನಸ್ಸಲ್ಲಿ ಖುಷಿ, ಟೆನ್ಷನ್ ಎಲ್ಲ ಮರ್ತಿದ್ದೀವಿ. ಕುಣಗುಲಿಂದ ಇವಾಗ ಬಂದಿದ್ದೀವಿ, ಅದೇ ಸಂತೋಷ ಸರ್. ಅವ್ರು ನೋಡ್ಕೊಂಡು ಹೋದರೆ ತುಂಬ ಸಂತೋಷ. ನಮ್ಮ ಮನೆಯವ್ರು ಹೋಗ್ತೀಯಾ ಅಂದರು, ಹೋಗ್ಬಿಟ್ಟು ಅಲ್ಲಿಂದ ಫೋಟೋ ಕಳಿಸ್ತೀನಿ ಕಣವ ಅಂದಿದ್ವಿ. ಅದೇ ಸಂತೋಷ ಸರ್. ಯಾವ ಟಿ ವಿ ಅಂತ ನಮ್ಗೆ ಗೊತ್ತಿಲ್ಲ.